ಆರೋಪ ಪಟ್ಟಿಯಲ್ಲಿ ಪೊಲೀಸರು ತೋರಿಸುತ್ತಿರುವ ದರ್ಶನ್ ಅವರ ಸ್ವಇಚ್ಛಾ ಇನ್ವರ್ಟೆಡ್ ಕಾಮನಲ್ಲಿ ಹೇಳಿಕೆ ಅಂದರೆ ಇದಂತೆ. ನಾನು ಕನ್ನಡ ಚಿತ್ರರಂಗದಲ್ಲಿ ನಟನಾಗಿದ್ದೇನೆ, ದರ್ಶನ್ ಹೇಳ್ತಿರೋದು, ನಾನಲ್ಲ. ನನ್ನ ಮತ್ತು ವಿಜಯಲಕ್ಷ್ಮಿ ಅವರ ಮದುವೆಯಾಗಿ ವಿವಾಹವಾಗಿ 22 ವರ್ಷ ಆಗಿದೆ. ಮೇ 19ರಂದು ಕಳೆದ ಮೇ ವಿವಾಹ ವಾರ್ಷಿಕೋತ್ಸವಕ್ಕೆ ದುಬೈಗೆ ಹೋಗಿದ್ವಿ. ಪವಿತ್ರಾ ಗೌಡ ಜೊತೆ 10 ವರ್ಷದಿಂದ ಲಿವ್ ಇನ್ ರಿಲೇಷನ್ಶಿಪ್ ಇದೆ. ಅಂದರೆ ಅವರಿಬ್ಬರು ಅಷ್ಟು ಗಾಢವಾಗಿದ್ದರು, ಅಥವಾ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರು, ಅಥವಾ ಒಬ್ಬರೊಬ್ಬರು ಚೆನ್ನಾಗಿ ಜೊತೆಯಲ್ಲೇ ಇದ್ದರು. ಹಾಗಾಗಿ ಆಕೆಗೆ ಆತನ ಮೇಲೆ ಪ್ರಭಾವವನ್ನು ಬೀರುವಷ್ಟು ಆತ್ಮೀಯತೆ ಇತ್ತು, ಅಥವಾ ಆಕೆಗೆ ಆತನಿಗೆ ಆಕೆ ತನ್ನ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ದಾರಿಲಿ ಯಾರೋ ಹೋಗ್ತಿದ್ದವರು ದರ್ಶನ ಮಾಡಿ ನನಗೊಂದು ಮೆಸೇಜ್ ಕಳಿಸಿದ್ದಾರೆ, ನಾಳೆ ಬಿಡ್ಬೇಕಲ್ವಾ ಅಂತ, ಕರ್ಕೊಂಬ ಇಲ್ಲಿ ನಾ ಬಿಡ್ತೀನಿ ಅನ್ನಕ್ಕಾಗತ್ತ ಅವರು? ನೋ ವೇ, ಇಲ್ಲ, ನೋ ವೇ. ಜೂನ್ 8ರಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿದ್ವಿ. ಪವನ್ನಿಂದ ರೇಣುಕಾ ವಿಚಾರ ಪ್ರಸ್ತಾಪ ಆಯಿತು. ಕಿಡ್ನ್ಯಾಪ್ ಮಾಡಿ ಶೆಡ್ಡಲ್ಲಿ ಇಟ್ಟಿರುವ ಬಗ್ಗೆ ಪವನ್ ಮಾಹಿತಿಯನ್ನು ಕೊಟ್ಟರು. ಅದೇ ದಿನ ಪವಿತ್ರ ಜೊತೆ ಶೆಡ್ಗೆ ಹೋಗಿ ರೇಣುಕಾ ಮೇಲೆ ಸಿಕ್ಕಂತೆ 4 ಬಿಟ್ಟೆ. ಈ ಆರೋಪ ಪಟ್ಟಿಯನ್ನ ಹಾಗೇ ತಗೋಬೇಕು. ಅಂತಿಮ ಆದೇಶ, ನ್ಯಾಯಾಲಯದ ತೀರ್ಪು, ಪ್ರಕರಣ ಇತ್ಯರ್ಥವಾಗಿ ಹೋಯಿತು. ಆರೋಪಿ ಸ್ಥಾನದಿದ್ದವನು ಅಪರಾಧಿಯಾಗಿದ್ದಾನೆ ಎಂದು ಪರಿಭಾವಿಸಲು ಸಾಧ್ಯವಿಲ್ಲ ಈ ದಿನದ ಮಟ್ಟಿಗೆ. ನಾಳೆ ನ್ಯಾಯಾಲಯ ಏನ್ ಮಾಡುತ್ತೋ ಬಿಡುತ್ತೋ ನ್ಯಾಯಾಲಯಕ್ಕೆ ಬಿಟ್ಟಿತ್ತು. ನಾನು ಅದಕ್ಕೆ ಹೇಳಿದೆ, ಮೊದಲೇ ಕಠಿಣವಾದಂಥ ಹಾದಿ, ಸ್ವಲ್ಪ ಒಂದು 15-20 ದಿವಸ ಬೇಕು ನಾನಿನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಚಪ್ಪಲಿಯಿಂದ ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ. 20,000 ಅಂದ. ಚಪ್ಪಲಿಯಿಂದ ರೇಣುಕಾಗೆ ಹೊಡೆಯುವಂತೆ ಪವಿತ್ರಾಗೆ ಹೇಳಿದೆ. ಆಕೆ ಹೊಡೆದಳು. ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಹೇಳಿದೆ. ಅವನು ಅದರಂತೆಯೇ ಮಾಡಿದ. ನಾನು ಬರುವ ಮೊದಲೇ ರೇಣುಕಾ ಸ್ವಾಮಿಗೆ ಸ್ವಲ್ಪ ಬಿದ್ದಿತ್ತು ಏಟು, ಹಲ್ಲೆ. ಆತ ಸುಸ್ತಾಗಿದ್ದ. ಪವಿತ್ರ ಸುಸ್ತಾಗಿದ್ದ, ಆದರೆ ಬದುಕಿದ್ದ. ಕಷ್ಟ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ ರೇಂಜ್ ಇದು ಕಡಿಮೆನೆ. ಆ ಪವಿತ್ರನ ಕಳಿಸಿದ ನಂತರ ನಾನು ವಿನಯ್ ಅಲ್ಲಿಂದ ಜೀಪ್ನಲ್ಲಿ ಹೊರಟೆವು. ಚಿತ್ರದುರ್ಗದ ಹುಡುಗರ ಆಸೆ ಅಂತ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೆ. ನಾಳೆ ನನ್ನ ಮನೆಗೆ ಹೊರಡುವಾಗ ರೇಣುಕಾಯಿ ಚೆನ್ನಾಗೇ ಇದ್ದಂಗಿತ್ತು. ಆದರೆ 7:30 ಸಮಯದಲ್ಲಿ ನನಗೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ವಿಚಾರ ತಿಳಿಯಿತು. ಅಂದರೆ ಅವರ ಪ್ರಕಾರದಲ್ಲಿ ಸಾವು ಸಂಭವಿಸಿದಾಗ, ಆತ ಕೊನೆ ಉಸಿರನ್ನು ಎಳೆದಾಗ ನಾನು ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು. ಅಯ್ಯೋ, ನಿಜ 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 ನಿಜ, ನೀನು ಹೇಳ್ತಿರೋದೆಲ್ಲ ನಿಜ. ಇದನ್ನು ಮುಚ್ಚಿ ಹಾಕಲು ಪ್ರದೋಷ್ ಬಂದು ಆ ನಂತರ 30 ಲಕ್ಷ ರೂಪಾಯಿನ ಕೇಳಿದ. ನಾನು ಕೊಟ್ಟೆ. ಮತ್ತೆ ವಿನಯ್ ಬಂದು 10 ಲಕ್ಷ ರೂಪಾಯಿ ಕೇಳಿದ. ನಾನು ಕೊಟ್ಟೆ. ಏನಕ್ಕಪ್ಪ ಈ ದುಡ್ಡು ಅಂದರೆ, ಇನ್ಯಾರಾದರೂ ಅದನ್ನು ಆ ಜವಾಬ್ದಾರಿಯನ್ನು ಅಥವಾ ಆ ಅಲೆಜ್ಡ್ ಅಪರಾಧವನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳಲು. ಜೂನ್ 11ರಂದು ಬೆಳಗ್ಗೆ 8 ಗಂಟೆಗೆ ನಾನು ಮೈಸೂರಲ್ಲಿದ್ದೆ. ಆಗ ನನ್ನನ್ನು ಪೊಲೀಸ್ನವರು ಬಂಧಿಸಿದರು. ಸೆಲೆಕ್ಟ್ ಮಾಡೋದು ಮಾಡ್ತೀಯಾ, ಟ್ಯಾಲೆಂಟೆಡ್ಸ್ ನ ಸೆಲೆಕ್ಟ್ ಮಾಡು. ಸೆಲೆಕ್ಷನ್ ಅಲ್ಲೇ ಅರ್ಧ ಮ್ಯಾಚ್ ಗೆಲ್ಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.